ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ವಿಫಲವಾಗಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಅದಾದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಇದೀಗ ಯುದ್ಧದ ತೀವ್ರತೆ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ತೆಗೆದುಕೊಂಡಿರುವಂತಹ ಅದೊಂದು ನಿರ್ಧಾರ. ಅದೇನು ಅನ್ನೋದನ್ನ ನಾನು ನಿಮಗೆ ಸರಳವಾಗಿ ವಿವರಿಸ್ತಾ ಹೋಗ್ತೇನೆ. ನೀವೆಲ್ಲನ್ನು ಗಮನಿಸ್ತಾ ಇದ್ದೀರಲ್ಲ, ಸ್ಟ್ರೇಟ್ ಆಫ್ ಹರ್ಮೋಸ್ ಅಥವಾ ಹರ್ಮೋಸ್ ಜಲಸಂಧಿ ಅಂತ ಏನ್ ಕರಿತೇವೆ, ಇಡೀ ಜಗತ್ತಿನಲ್ಲಿ ಚರ್ಚೆಯಲ್ಲಿ ಇರುವಂತಹ ಜಲಸಂಧಿ ಇದು. ಈ ಜಲಸಂಧಿಯಲ್ಲಿ ಇದೀಗ ಅಮೆರಿಕ ದಿಗ್ಬಂಧನವನ್ನ ಹೇರಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನಾನಾ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ. ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ US ಸೆಂಟ್ರಲ್ ಕಮಾಂಡ್ ಪೋಸ್ಟ್ ಕಡೆಯಿಂದಲೂ ಕೂಡ ಅಂಥದ್ದೇ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಆದ್ರೂ ಕೂಡ ಒಂದು ಸಣ್ಣದಾಗಿ ಅನುಮಾನ ಇತ್ತು. ಡೊನಾಲ್ಡ್ ಟ್ರಂಪ್ ಕೇವಲ ಹೇಳೋದು ಮಾತ್ರ, ಅದು ಕಾರ್ಯರೂಪಕ್ಕೆ ಬರೋದು ಡೌಟ್ ಎನ್ನುವಂತ ರೀತಿಯಲ್ಲಿ. ಆದ್ರೆ ಭಾರತೀಯ ಕಾಲಮಾನ ನಿನ್ನೆ ಸಂಜೆ 7:30ರಿಂದಲೇ ಈ ದಿಗ್ಬಂಧನ ಇದೀಗ ಜಾರಿಗೆ ಬಂದಿದೆ. ಇದರ ಇಂಪ್ಯಾಕ್ಟ್ ಏನು, ಏನೇನು ಬೆಳವಣಿಗೆ ಆಗ್ತಿದೆ ಅನ್ನೋದು ಗಮನಿಸ್ತಾ ಹೋಗೋಣ. ನಾವು ವಿಡಿಯೋ ಹೈಲೈಟ್ ನಾನು ಆರಂಭದಲ್ಲೇ ಹೇಳೋದಾದ್ರೆ, ಇದೀಗ ಚೀನಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಕೊಟ್ಟಿದೆ. ಅಮೆರಿಕಗೆ ಇದೀಗ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದೆ, ಒಂದು ವಿಚಾರ. ಮತ್ತೊಂದು, ಅಮೆರಿಕ ಈ ಸಂದರ್ಭದಲ್ಲಿ ನ್ಯಾಟೋ ಪಡೆಗಳೇನಾದ್ರೂ ಬೆಂಬಲಕ್ಕೆ ಬರಬಹುದು ಅಂತ ಅಂದ್ಕೊಂಡಿತ್ತು. ಆದ್ರೆ ಅಂತಹ ಬೆಳವಣಿಗೆ ಏನೂ ಕೂಡ ಆಗ್ತಾ ಇಲ್ಲ. ಮತ್ತೊಂದು ವಿಚಾರ, ಇರಾನ್ ಕೂಡ ಇದಕ್ಕೆ ಪ್ರತಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಹೀಗಾಗಿ ಯುದ್ಧದ ತೀವ್ರತೆ ಜಾಸ್ತಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೊಂದು, ಭಾರತದಲ್ಲಿ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆ ಏನಾದ್ರೂ ಹೀಗೆ ಕಂಟಿನ್ಯೂ ಆಯ್ತು ಅಂತ ಆದ್ರೆ ಇನ್ನಷ್ಟು ಭಾರತಕ್ಕೂ ಕೂಡ ಇದು ಸಮಸ್ಯೆನ ತಂದೊಡ್ಡುತ್ತೆ. ಇನ್ನೊಂದು ಕಡೆಯಿಂದ ಹೌತಿಗಳು, ಯೆಮನ್ನಲ್ಲಿ ಇರುವಂತಹ ಹೌತಿಗಳು ಇನ್ನೊಂದು ಜಲಸಂಧಿಯನ್ನು ಮುಚ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಮ್ಯಾಪ್ ಸಹಿತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದರಿಂದ ಆಗುವಂತ ಇಂಪ್ಯಾಕ್ಟ್ ಏನು ಅನ್ನೋದನ್ನು ಗಮನಿಸೋಣ. ಎಲ್ಲ ಬೆಳವಣಿಗೆಯ ನಡುವೆ ಮಾತುಕತೆಗೆ ಮತ್ತೊಮ್ಮೆ ವೇದಿಕೆ ಸಿದ್ಧವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಬಾರಿ ಪಾಕಿಸ್ತಾನ ಇಲ್ಲ, ಟರ್ಕಿ ಮಧ್ಯಸ್ಥಿಕೆಯನ್ನು ವಹಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆ ಯಾವ ಕಾರಣಕ್ಕಾಗಿ ಆಗ್ತಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಡೊನಾಲ್ಡ್ ಟ್ರಂಪ್ ವಿಪರೀತ ಫ್ರಸ್ಟ್ರೇಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಎಲ್ಲಾ ಪ್ರಯತ್ನವನ್ನ ಮಾಡಿ ಆಯ್ತು, ಅಂದ್ರೆ ಯುದ್ಧಕ್ಕೆ ಧುಮುಕಿ ಆಗಿದೆ. ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದನ್ನೆಲ್ಲ ನೋಡುವಂತ ವಿಶ್ಲೇಷಕರು ಒಂದು ಅದ್ಭುತವಾದಂತ ಮಾತನ್ನು ಹೇಳ್ತಾರೆ. ಯುದ್ಧ ಆರಂಭಿಸುವುದು ದೊಡ್ಡದಲ್ಲ, ಯುದ್ಧದಿಂದ ಹೊರಬರೋದು ಹೇಗೆ ಅಂತ ಗೊತ್ತಿರಬೇಕು ಅಂತೇಳಿ. ಯಾಕಂದ್ರೆ ಯುದ್ಧ ಅನ್ನೋದು ಯಾವತ್ತಿಗೂ ಕೂಡ ಮುಗಿಯೋದಿಲ್ಲ. ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಗಮನಿಸ್ತಾ ಇದ್ದೀರಲ್ಲ, ಅದು ಮುಗಿತಾನೆ ಇಲ್ಲ, ಹೀಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ವರ್ಷ ಹೀಗೆ ನಿರಂತರ ಮುಂದುವರಿತಾನೆ ಇರುತ್ತೆ. ಹೀಗಾಗಿ ವಿಶ್ಲೇಷಕರು ಯಾವಾಗಲೂ ಹೇಳೋದೇನಪ್ಪಾ ಅಂದ್ರೆ, ಎಕ್ಸ್ಪರ್ಟ್ಸ್ಗಳು ಯುದ್ಧ ಆರಂಭ ಮಾಡೋದು ದೊಡ್ಡ ವಿಚಾರ ಅಲ್ಲ, ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಕಲ್ತ್ಕೊಳ್ಬೇಕು, ಅದೇ ಜಾಣತನ ಎನ್ನುವಂತ ರೀತಿಯಲ್ಲಿ. ಇದರ ಡೊನಾಲ್ಡ್ ಟ್ರಂಪ್ಗೆ ಹೇಗಾಗಿದೆ ಅಂದ್ರೆ, ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅಹಂಕಾರ, ಡೊನಾಲ್ಡ್ ಟ್ರಂಪ್ ಸೊಕ್ಕು ಎಲ್ಲವೂ ಕೂಡ ಇಳಿದು ಹೋಗಿಬಿಟ್ಟಿದೆ. ಅಮೆರಿಕ ಅಂದಾಗ ವಿಶ್ವದ ದೊಡ್ಡಣ್ಣ ಎನ್ನುವ ರೀತಿಯಲ್ಲಿ ಇತ್ತಲ್ಲ, ಒಂದು ರೀತಿಯಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಪೋಸ್ಟ್ಗಳು ಬಂದ್ರೆ ಜನ ನಗೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ನಿನ್ನೆ ತಾನು ಒಂದು ಪೋಸ್ಟ್ ಅನ್ನು ಗಮನಿಸಿರಬಹುದು ನೀವು. ನಾನೇ ಏಸು ಕ್ರಿಸ್ತ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡು ಅದಾದ ಬಳಿಕ ಡಿಲೀಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಹೀಗೆ ನಾನಾ ರೀತಿಯಂತ ಪೋಸ್ಟ್ಗಳೆಲ್ಲವೂ ಕೂಡ ಬರ್ತಾ ಇದೆ. ಅಮೆರಿಕ ಅಂದಾಗ ಒಂದು ದೊಡ್ಡಣ್ಣ ಎನ್ನುವಂತ ಇದಿತ್ತಲ್ಲ, ಹಿರಿಮೆ ಗರಿಮೆ, ಇವತ್ತದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಕಾರಣಕ್ಕಾಗಿ ಈ ಬೇರೆ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಫ್ರಸ್ಟ್ರೇಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಹೊರಬರೋದು ಹೇಗೆ ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇರಾನ್ಗೆ ಎಚ್ಚರಿಸಿದ್ದಾಯ್ತು, ಹೆದರಿಸಿದ್ದಾಯ್ತು, ಬೆದರಿಸಿದ್ದಾಯ್ತು, ಕದನ ವಿರಾಮ ಘೋಷಣೆ ಮಾಡಿದ್ದಾಯ್ತು, ಮಾತುಕತೆ ಕರೆದಿದ್ದಾಯ್ತು. ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಇರಾನ್ ಬಗ್ತಾ ಇಲ್ಲ, ಶರಣಾಗ್ತಾ ಇಲ್ಲ. ಇರಾನ್ ಹೇಳ್ತಾ ಇರೋದೇನು, ನಮ್ಮ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅಮೆರಿಕ ಹೇಳಿದಂತೆ ಕೇಳೋದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಈಗ ಯಾವ ಪ್ರಯತ್ನವನ್ನ ಮಾಡ್ತಾ ಇರೋದಂದ್ರೆ, ಹೀಗಾದ್ರೂ ಮಾಡಿ ಹರ್ಮುಜ್ ಜಲಸಂಧಿಯನ್ನಾದ್ರೂ ಬಂದ್ ಮಾಡಿ ಅಥವಾ ದಿಗ್ಬಂಧನವನ್ನ ಹೇರಿ ಇರಾನ್ ಅನ್ನ ಮತ್ತೊಮ್ಮೆ ಟೇಬಲ್ಗೆ ಕರೆಸೋಣ, ಮತ್ತೊಮ್ಮೆ ಮಾತುಕತೆಗೆ ಆಹ್ವಾನಿಸೋಣ ಎನ್ನುವ ರೀತಿಯಲ್ಲಿ ಇದೇನು ಫಲಪ್ರದ ಆಗುತ್ತೆ ಏನು ಅಂತ ಕಾದ್ ನೋಡೋಣ. ಈಗ ಏನಾಗ್ತಿದೆ ಅದನ್ನು ಗಮನಿಸ್ತಾ ಹೋಗೋಣ. ಒಂದುಗಳ ಹರ್ಮುಜ್ ಜಲಸಂಧಿ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇಲ್ಲಿ ನಿಮಗೆ ಕೊಲ್ಲಿ ರಾಷ್ಟ್ರಗಳಿದ್ದಾವೆ: ಓಮನ್, UAE, ಸೌದಿ ಅರೇಬಿಯಾ, ಬಹರೇನು, ಕುವೈತು, ಕತಾರು. ಈ ರೀತಿಯಾಗಿ ಕೊಲ್ಲಿ ಸಮುದ್ರದ ತೀರದಲ್ಲಿ ಇರುವಂತಹ ರಾಷ್ಟ್ರಗಳು ಅತ್ಯಂತ ಶ್ರೀಮಂತವಾದಂತಹ ರಾಷ್ಟ್ರಗಳು. ಮೇಲ್ಗಡೆ ಹೋದ್ರೆ ನಿಮಗೆ ಇರಾನ್ ಇದೆ, ಆ ಕಡೆ ಹೋದ್ರೆ ಪಾಕಿಸ್ತಾನ ಇದೆ, ಪಕ್ಕದಲ್ಲೇ ನಿಮಗೆ ಭಾರತವೂ ಕೂಡ ಬರುತ್ತೆ. ಹಾಗೆ ಇರಾನ್ ಭಾರತಕ್ಕೆ ಬಿಟ್ಟು ಕೊಟ್ಟಿರುವಂತಹ ಇಲ್ಲಿ ಚಾಬಹಾರ್ ಪೋರ್ಟ್ ಅನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಯಾಕೆ ಹರ್ಮುಜ್ ಜಲಸಂಧಿ ಮಹತ್ವ ಅನ್ನೋದನ್ನ ನೀವು ಈಗಾಗಲೇ ಓದ್ಕೊಂಡಿರ್ತೀರಿ, ಪ್ರತಿನಿತ್ಯ ಮಾಧ್ಯಮಗಳು ನೋಡ್ತಾ ಇರ್ತೀರಿ. ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಎಲ್ಲ ರಾಷ್ಟ್ರಗಳು ಕೂಡ ತೈಲವನ್ನೇ ನಂಬಿಕೊಂಡಿರುವಂತಹ ರಾಷ್ಟ್ರಗಳು. ಈ ರಾಷ್ಟ್ರಗಳಿಂದ ತೈಲ ಪೂರೈಕೆ ಆಗೋದು ಇದೇ ಮಾರ್ಗದ ಮೂಲಕ. ಈ ಸಮುದ್ರದಲ್ಲಿ, ಕೊಲ್ಲಿ ಸಮುದ್ರದಲ್ಲಿ ಹೀಗೆ ಬರ್ತಾರ, ಎಲ್ಲೋ ಮಾರ್ಕ್ ಕಾಣ್ತಿರ್ತಾರೆ ನಿಮಗೆ, ಇದು ಅಂತಾರಾಷ್ಟ್ರೀಯವಾದಂಥ ಮಾರ್ಗ. ಬಂದಂಥವ್ರು ಇಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಏನಪ್ಪಾ ಅಂದ್ರೆ, ಇದು ಹರ್ಮುಜ್ ಜಲಸಂಧಿ. ಈ ರೀತಿಯಾಗಿ ಒಂದು 3-4 ಜಲಸಂಧಿ ಇಡೀ ಜಗತ್ತಿನಲ್ಲಿ ಇದ್ದಾವೆ ನಿಮಗೆ. ಆ ರೀತಿಯಾಗಿ ಒಂದು ಜಲಸಂಧಿ ಇಲ್ಲಿದೆ. ಯಾಕೆಂದ್ರೆ ಜಲಸಂಧಿ ಅಂತ ಹೇಳಿ ಕರಿತೀವಿ ಅಂದ್ರೆ, ಇಲ್ಲೆಲ್ಲ ಅಗಲವಾದಂಥ ಪ್ರದೇಶ ಇದೆ. ಇಲ್ಲಿ ಬಂದಾಗ ಒಂದು ಸಂಧಿಯಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಹೆಚ್ಚು ಕಡಿಮೆ ಒಂದು 33 ಕಿಲೋಮೀಟರ್ ಅಗಲ ಇರುವಂತ ಪ್ರದೇಶ. ಇದು ಯಾಕೆ ಇವತ್ತು ಇರಾನ್ಗೆ ಚೋಕ್ ಪಾಯಿಂಟ್ ಆಯ್ತು ಅಥವಾ ಇರಾನ್ಗೆ ಪ್ಲಸ್ ಆಯ್ತು ಅಂದ್ರೆ, ಈ ಜಲಸಂಧಿ ಇರಾನ್ ಕರಾವಳಿ ಪ್ರದೇಶದಲ್ಲಿ ಬರುತ್ತೆ. ಈ ಕಡೆ ನಿಮ್ಗೆ ಹೋದ್ರೆ ಓಮನ್ ಕರಾವಳಿ ಪ್ರದೇಶದಲ್ಲಿ ಬರುತ್ತೆ.
ಇದು ಅಂತಾರಾಷ್ಟ್ರೀಯ ಜಲಮಾರ್ಗ ಆದರೂ ಕೂಡ ಯುದ್ಧದಂತಹ ಸಂದರ್ಭದಲ್ಲಿ ಇರಾನ್ ಇದನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಪಡುತ್ತೆ. ಯಾವುದೇ ರಾಷ್ಟ್ರವಾದರೂ ಕೂಡ ಅಂಥದ್ದೇ ಪ್ರಯತ್ನವನ್ನು ಪಡ್ತಾವೆ. ಅವ್ರ ಸಮೀಪದಲ್ಲಿ ಜಲಸಂಧಿ ಇತ್ತು ಅಂತಾದ್ರೆ ಭಾರತಕ್ಕೂ ಕೂಡ ಅಂಥದ್ದೊಂದು ಅವಕಾಶ ಇದೆ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಭಾರತ ಚೀನಾ ನಡುವೆ ಏನಾದರೂ ಯುದ್ಧ ಆಯಿತು ಅಂದ್ರೆ ಭಾರತಕ್ಕೂ ಕೂಡ ಚೀನಾದ ಇದನ್ನು ಕಟ್ ಮಾಡೋದಕ್ಕೊಂದು ಅವಕಾಶ ಇದೆ ಎನ್ನುವಂತ ರೀತಿಯಲ್ಲಿ ಇರಾನ್ಗೂ ಕೂಡ ಇದ್ದಂತ ಅವಕಾಶ ಅಂದ್ರೆ ಹರ್ಮುಜ್ ಜಲಸಂಧಿ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದಂತಹ ಕಾರಣಕ್ಕಾಗಿ ಇಡೀ ಜಗತ್ತಿನಲ್ಲಿ ತೈಲತಲನ ಸೃಷ್ಟಿಯಾಯಿತು. ಸಹಜವಾಗಿ ಅಮೆರಿಕದ ಮೇಲೆ ಅದು ಒತ್ತಡ ಸೃಷ್ಟಿಯಾಗುವಂತೆ ಮಾಡಿಬಿಡ್ತು. ಹೀಗಾಗಿ ಅಮೆರಿಕ ಏನ್ ಮಾಡ್ತಾ ಇರೋದಂದ್ರೆ ಹರ್ಮುಜ್ ಜಲಸಂಧಿಯನ್ನ ಏನಾದ್ರೂ ಮಾಡಿ ಓಪನ್ ಮಾಡಬೇಕು ಅಂತ ಹೇಳಿ ಯಾವಾಗ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಆಗಿತ್ತು, ಹರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಿತ್ತು. ಆದ್ರೆ ಇಸ್ರೇಲ್ ಯಾವಾಗ ಲೆಬನಾನ್ ಮೇಲೆ ಮತ್ತೆ ದಾಳಿಯನ್ನ ಮುಂದುವರಿಸ್ತೋ, ಅದಾದ ಬಳಿಕ ಮಾತುಕತೆಯೂ ಕೂಡ ವಿಫಲ ಆಯ್ತು, ಇರಾನ್ ಏನ್ ಮಾಡುತ್ತೆ, ಹರ್ಮುಜ್ ಜಲಸಂಧಿಯನ್ನ ಮತ್ತೊಮ್ಮೆ ಕ್ಲೋಸ್ ಮಾಡುತ್ತೆ. ಕ್ಲೋಸ್ ಅಂದ್ರೆ ಪೂರ್ತಿ ಕ್ಲೋಸ್ ಆಗಿಲ್ಲ. ಒಂದಷ್ಟು ರಾಷ್ಟ್ರಗಳಿಗೆ ಸುಂಕವನ್ನ ವಿಧಿಸಿ ಹಡಗುಗಳನ್ನ ಬಿಟ್ಟು ಕಳಿಸ್ತಾ ಇದೆ, ಟೋಲ್ ಅನ್ನ ವಿಧಿಸ್ತಾ ಇದೆ. ಇನ್ನೊಂದಷ್ಟು ವಿಶ್ವಾಸ ಇರುವಂತ ರಾಷ್ಟ್ರಗಳಿಗೆ, ಉದಾಹರಣೆಗೆ ಭಾರತಕ್ಕೆ ಒಂದಷ್ಟು ಹಡಗುಗಳನ್ನ ಬಿಟ್ಟು ಕಳಿಸ್ತಾ ಇದೆ. ಭಾರತಕ್ಕೆ ವಿಶ್ವಾಸ ಯಾಕೆ ಅಂದ್ರೆ ಅದು ಇವತ್ತು ನಿನ್ನೆಯಿಂದಲ್ಲ, ಹಿಂದಿನಿಂದಲೂ ಕೂಡ ಇರಾನ್ ಜೊತೆಗೆ ಒಂದೊಳ್ಳೆ ಸಂಬಂಧ ಇದೆ, ಒಂದೊಳ್ಳೆ ಬಾಂಧವ್ಯ ಇದೆ. ಕಾರಣ ಭಾರತ ಯುದ್ಧ ಅಂತ ಬಂದಾಗ ಅಲಿಪ್ತ ನೀತಿಯನ್ನು ಅನುಸರಿಸುತ್ತೆ. ಕೇವಲ ಈಗಿನ ಆಡಳಿತ ಮಾತ್ರ ಅದಕ್ಕೆ ಕಾರಣ ಅಲ್ಲ, ಹಿಂದಿನಿಂದಲೂ ಕೂಡ ಭಾರತ ಇರಾನ್ ಜೊತೆಗೆ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಇರಾನ್ ಏನ್ ಮಾಡಿದೆ, ಭಾರತಕ್ಕೆ ಒಂದಷ್ಟು ಹಡಗುಗಳನ್ನ ಬಿಟ್ಟು ಕಳಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಭಾರತಕ್ಕೆ ರಿಲ್ಯಾಕ್ಸ್ ಎನ್ನುವಂತ ರೀತಿಯಲ್ಲಿದೆ. ಜೊತೆಗೆ ಚೀನಾ ಅಂತೂ ಇರಾನ್ನಿಂದ ಮುಂಚೆಯಿಂದಲೂ ಕೂಡ ತೈಲ ಖರೀದಿಯನ್ನ ಮಾಡ್ತಾ ಇದೆ. ಚೀನಾಗೆ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲದೆ ಇಲ್ಲಿಂದ ತೈಲ ಪೂರೈಕೆ ಆರಾಮಾಗಿ ಆಗ್ತಾನೆ ಇದೆ. ಇನ್ನುಳಿದಂತೆ ಇರಾನ್ನ ಶತ್ರು ರಾಷ್ಟ್ರಗಳು ಯಾರಿದ್ದಾರೆ ಅವರ ಹಡಗುಗಳು ಬಂದ್ರೆ ಇಲ್ಲಿ ಅವುಗಳನ್ನ ಪುಡಿಗಟ್ಟುವಂತ ಕೆಲಸವನ್ನ ಇರಾನ್ನ IRGC ಮಾಡ್ತಾ ಇದೆ. ಈಗ ಅಮೆರಿಕ ಮಾಡಿದ್ದೇನು? ಡೊನಾಲ್ಡ್ ಟ್ರಂಪ್ ಮೊದಲು ಹೇಳ್ತಾರೆ, ಯಾವ್ಯಾವ ರಾಷ್ಟ್ರಗಳು ಸುಂಕವನ್ನ ವಿಧಿಸಿ ಹಡಗುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಅಂತ ಹಡಗುಗಳನ್ನ ನಾವು ತಡಿತೇವೆ ಎನ್ನುವ ರೀತಿಯಲ್ಲಿ. ಹಾಗೆ ಇರಾನ್ನ ಬಂದರುಗಳಿಗೆ ಬರುವಂತ ಹಡಗುಗಳೇನಿದ್ದಾವೆ ಅವುಗಳನ್ನು ಕೂಡ ಕಂಪ್ಲೀಟ್ ನಾವು ಬಂದ್ ಮಾಡಿಬಿಡ್ತೇವೆ ಅಥವಾ ಬರೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಇನ್ನುಳಿದಂತೆ ಬೇರೆ ಹಡಗುಗಳು ಆರಾಮಾಗಿ ಹೋಗಬಹುದು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಈಗ ಏನಾಗ್ತಿದೆ, ನಿನ್ನೆ ರಾತ್ರಿ 7:30ಕ್ಕೆ ದಿಗ್ಬಂಧನ ಜಾರಿಗೆ ಬಂದಿದೆ. ಏನು ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ನೀವು ಹರ್ಮುಜ್ ಜಲಸಂಧಿಯನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇದರ ಎಂಟ್ರಿ ಪಾಯಿಂಟ್ ಹಾಗೆ ಎಕ್ಸಿಟ್ ಪಾಯಿಂಟ್ ಇಲ್ಲಿದೆ. ಈ ಕಡೆಯಿಂದ ಬಂದ್ರೆ ಇದು ಎಂಟ್ರಿ, ಈ ಕಡೆಯಿಂದ ಬಂದ್ರೆ ಇದು ಈ ಕಡೆ ಎಂಟ್ರಿ ಆಗುತ್ತೆ. ನೀವು ಈ ಕಡೆಯಿಂದ ಹೋಗುವಾಗ ಇದು ಎಕ್ಸಿಟ್ ಆಗುತ್ತೆ, ಈ ಕಡೆಯಿಂದ ಹೋಗುವಾಗ ನಿಮಗೆ ಇದು ಎಕ್ಸಿಟ್ ಆಗುತ್ತೆ. ಈ ಕಡೆಯಿಂದ ತೈಲವನ್ನು ತುಂಬಿಕೊಂಡು ಬರ್ತಾವ ಹಡಗುಗಳೆಲ್ಲವೂ ಕೂಡ ಹೀಗೆ ಬಂದು ಜಲಸಂಧಿ ಮೂಲಕ ಪಾಸ್ ಆಗಿ ಇಲ್ಲಿ ಎಕ್ಸಿಟ್ ಆಗಬೇಕಾಗತ್ತೆ. ಈಗ ಅಮೆರಿಕ ಏನು ಮಾಡಿದೆ ಅಂದ್ರೆ, ನೀವು ಇಲ್ಲಿ ಚಿತ್ರಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಮೆರಿಕ ಈ ಓಮನ್ ಕರಾವಳಿ ಪ್ರದೇಶದಲ್ಲಿ ಅಥವಾ ಓಮನ್ ಕೊಲ್ಲಿಯಲ್ಲಿ ಏನು ಮಾಡಿದೆ ಅಂದ್ರೆ, ಇಲ್ಲಿ ತನ್ನ ಯುದ್ಧ ನೌಕೆಗಳನ್ನ ನಿಲ್ಲಿಸಿದೆ. ಇಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದೆ, ಯುದ್ಧ ನೌಕೆಗಳನ್ನ ನಿಲ್ಲಿಸಿ. ಇದು ಅಂತಾರಾಷ್ಟ್ರೀಯ ಮಾರ್ಗ ಇದೆಯಲ್ಲ, ಇದನ್ನ ಮಾತ್ರ ಸ್ವಲ್ಪ ಮಟ್ಟಿಗೆ ಇಲ್ಲಿ ಬಿಟ್ಟು ಆ ಕಡೆ ಕಂಪ್ಲೀಟ್ ಆಗಿ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ಈ ಕಡೆ ಬಂದ್ರೆ ಇಲ್ಲೂ ಕೂಡ ಅಮೆರಿಕದ ಯುದ್ಧ ನೌಕೆಗಳು ನಿಂತ್ಕೊಂಡಿದ್ದಾವೆ, ಇಲ್ಲೂ ಕೂಡ ಬ್ಲಾಕ್ ಮಾಡಿದ್ದಾವೆ. ಹೆಚ್ಚು ಕಡಿಮೆ 15 ಯುದ್ಧ ನೌಕೆಗಳಿದ್ದಾವೆ. ಜೊತೆಗೆ ಈ ಮಧ್ಯಪ್ರಾಚ್ಯಕ್ಕೆ ಈಗಾಗಲೇ ಫೈಟರ್ ಜೆಟ್ಗಳನ್ನು ಕೂಡ ಅಮೆರಿಕ ಹೆಚ್ಚೆಚ್ಚಾಗಿ ಕಳಿಸ್ತಾ ಇದೆ. ಜೊತೆಗೆ ಸೇನೆಯನ್ನು ಕೂಡ ಇಲ್ಲಿಗೆ ಕಳುಹಿಸಿ ಕೊಟ್ಟಿದೆ. ಈಗ ಅಮೆರಿಕ ಏನು ಮಾಡ್ತಾ ಇದೆ, ನೀವು ಇಲ್ಲಿ ಗಮನಿಸ್ತಿದ್ರೆ ಇದೆಲ್ಲವೂ ಕೂಡ ಇರಾನ್ನ ಬಂದರು. ಇಲ್ಲಿ ನಿಮಗೆ ಬಂದರ್ ಅಬ್ಬಾಸ್ ಕಾಣಿಸ್ತಾ ಇದೆ, ಅಬ್ಬಾಸ್ ಪೋರ್ಟ್ ಕಾಣಿಸ್ತಾ ಇದೆ. ನಿಮಗೆ ಭಾರತಕ್ಕೆ ಬಿಟ್ಕೊಡಿರುವಂತಹ ಚಾಬಹಾರ್ ಪೋರ್ಟ್ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಈ ಲಂಘ ಅಂತೇಳಿ ಇದೊಂದು ಪೋರ್ಟ್ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಬೇರೆ ಬೇರೆ ರೆಡ್ ಮಾರ್ಕಲ್ಲಿ ಏನಿದೆ ಎಲ್ಲವೂ ಕೂಡ ಇರಾನ್ನ ಪೋರ್ಟ್ಗಳು. ಈಗ ಅಮೆರಿಕ ಏನ್ ಮಾಡಿದೆ, ಇಲ್ಲಿ ಕಂಪ್ಲೀಟ್ ಆಗಿ ತನ್ನ ಯುದ್ಧ ನೌಕೆಗಳನ್ನು ನಿಲ್ಲಿಸಿದೆಯಲ್ಲ, ಇಲ್ಲಿಂದ ಯಾವುದೇ ಹಡಗುಗಳು ಕೂಡ ಇರಾನ್ ಬಂದರಿಗೆ ಎಂಟ್ರಿ ಆಗುವ ಹಾಗಿಲ್ಲ, ಅಥವಾ ಇಲ್ಲಿಂದಲೂ ಕೂಡ ಯಾವುದೇ ಹಡಗುಗಳು ಕೂಡ ಇರಾನ್ ಬಂದರಿಗೆ ಎಂಟ್ರಿ ಆಗುವ ಹಾಗಿಲ್ಲ. ಈ ಮೂಲಕ ಅಮೆರಿಕ ಏನು ಮಾಡ್ತಾ ಇದೆ ಅಂದ್ರೆ, ಇಲ್ಲಿ 2-3 ರೀತಿಯಾದಂಥ ಪ್ಲಾನ್ ಇದೆ. ಒಂದು, ಇರಾನ್ ಏನು ಮಾಡ್ತಾ ಇದೆ ಅಂದ್ರೆ, ಈಗಲೂ ಕೂಡ ಅವರು ತೈಲ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಈಗ ಭಾರತಕ್ಕೂ ಕೂಡ ಇರಾನ್ ತೈಲವನ್ನ ಕಳುಹಿಸಿ ಕೊಟ್ಟಿದೆ. ಅಂದ್ರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧವನ್ನ ಹೇರಿದ ಬಳಿಕ ಭಾರತ ತೈಲ ಖರೀದಿಯನ್ನು ಮಾಡೋದು ನಿಲ್ಲಿಸ್ಬಿಟ್ಟಿತ್ತು, ಸಾಕಷ್ಟು ವರ್ಷಗಳೇ ಆಗೋಗಿತ್ತು. ಆದ್ರೆ ಅದಾದ ಬಳಿಕ ಇರಾನ್ನ ತೈಲ ಮಾರಾಟ ಮಾಡಬಹುದು ಅಂತ ಅಮೆರಿಕ ಮಧ್ಯದಲ್ಲಿ ಹೇಳಿತ್ತು, ತೈಲ ಹರಿವು ಇರ್ಲಿ ಎನ್ನುವಂತ ಕಾರಣಕ್ಕಾಗಿ. ಈಗ ಏನಾಗಿದೆ ಅಂದ್ರೆ, ಒಂದಷ್ಟು ತೈಲ ಇರಾನ್ ಮೂಲಕ ಭಾರತಕ್ಕೂ ಕೂಡ ಬಂದಿದೆ. ಜೊತೆಗೆ ಅತಿ ಹೆಚ್ಚು ಹೋಗೋದು ಚೀನಾಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಚೀನಾ ಇರಾನ್ನ ತೈಲದ ಮೇಲೆ ವಿಪರೀತ ಡಿಪೆಂಡ್ ಆಗಿದೆ. ಈಗ ಏನ್ ಮಾಡ್ತಾ ಇದೆ ಅಂದ್ರೆ, ಇರಾನ್ ತೈಲವನ್ನ ಮಾರಾಟ ಮಾಡಿ ದುಡ್ಡನ್ನ ಮಾಡ್ತಾ ಇತ್ತಲ್ಲ, ಈಗ ಅಮೆರಿಕ ಏನ್ ಮಾಡ್ತಾ ಇದೆ, ತೈಲ ಮಾರಾಟಕ್ಕೆ ಇರಾನ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಇದನ್ನ ಬಂದ್ ಮಾಡುವ ಮೂಲಕ. ಹೀಗಾಗಿ ಇರಾನ್ ಸೊರಗಿ ಹೋಗಲಿ ಆರ್ಥಿಕವಾಗಿ ಅನ್ನೋದು ಒಂದು ಪ್ಲಾನ್ ಆಗಿದೆ, ಅಮೆರಿಕದ ಒಂದು ಪ್ಲಾನ್ ಆಗಿದೆ. ಮತ್ತೊಂದು, ಇರಾನ್ಗೆ ಸಮುದ್ರ ಮಾರ್ಗದ ಮೂಲಕ ಯಾವುದೇ ವಸ್ತುಗಳು ಕೂಡ ಪೂರೈಕೆ ಆಗಬಾರ್ದು, ಕಂಪ್ಲೀಟ್ ಆಗಿ ಒಂದು ದಿಗ್ಬಂಧನವನ್ನ ಹೇರಬೇಕು ಅಂತೇಳಿ. ಮತ್ತೊಂದು, ಅಮೆರಿಕಗೆ ಇರುವಂತ ಡೌಟ್ ಏನಪ್ಪಾ ಅಂದ್ರೆ, ಚೀನಾದಿಂದ ಶಸ್ತ್ರಾಸ್ತ್ರಗಳು ಇರಾನ್ಗೆ ಬರ್ತಿದ್ದಾವೆ ಅಂತ. ಅದು ಕೂಡ ಶೋಲ್ಡರ್ ಮೇಲೆ ಇಟ್ಟು ಹಾರಿಸುವಂತ ಬರ್ತಾವಲ್ಲ, ಅವುಗಳನ್ನ ಚೀನಾ ಕಳಿಸ್ಕೊಡ್ತಿದೆ ಅಂತ ಡೌಟ್ ಇದೆ. ಹೀಗಾಗಿ ಇರಾನ್ ಬಂದರನ್ನ ಮೊದಲಿಗೆ ತಡೆಯುವಂತ ಪ್ರಯತ್ನ. ಮತ್ತೊಂದೇನಪ್ಪಾ ಅಂದ್ರೆ, ಇರಾನ್ನ ಕಡೆಯಿಂದ
ಸುಂಕವನ್ನ ಪಾವತಿ ಮಾಡಿ, ಅಂದ್ರೆ ಇರಾನ್ಗೆ ಟೋಲನ್ನ ಪಾವತಿ ಮಾಡಿ ಯಾವ್ದಾದ್ರು ಹಡಗುಗಳು ಹೋಗ್ತಿದ್ದಾವೆ ಅವುಗಳನ್ನು ಕೂಡ ತಡಿಬೇಕು ಅಂತ ಹೇಳಿ ಅಮೆರಿಕ ಇದೀಗ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದೇ ಕೆಲಸವನ್ನ ಇದೀಗ ಮಾಡ್ತಾ ಇದೆ. ಇದರಿಂದ ಎಫೆಕ್ಟ್ ಏನಾಗುತ್ತೆ, ಇದು ಜಾಗತಿಕ ಮಟ್ಟದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಕಾರಣ ಈಗಾಗಲೇ ಸಾಕಷ್ಟು ಹಡಗುಗಳು ಇಲ್ಲಿ ನಿಂತ್ಕೊಂಡಿದ್ದಾವೆ. ಭಾರತ ಅಂತ ಬಂದಾಗಲೇ 15 ಹಡಗುಗಳು ಇಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾವೆ. ಈಗ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ, ಅಂದ್ರೆ ಅಮೆರಿಕ ಕೇವಲ ಇರಾನ್ಗೆ ಬರುವಂತ ಹಡಗುಗಳನ್ನು ಮಾತ್ರ ಬಂದ್ ಮಾಡುತ್ತಾ ಅಥವಾ ಬೇರೆ ಹಡಗುಗಳಿಗೂ ಇದು ಮಾಡ್ಬಿಡುತ್ತಾ ಅಂತ ಹೇಳಿ. ಹೀಗಾಗಿ ಬೇರೆ ಹಡಗುಗಳು ಕೂಡ ಲಂಗರು ಹಾಕಿ ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾವೆ. ಒಂದಷ್ಟು ಹಡಗುಗಳು ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾವೆ. ಯಾರು ಕೂಡ ಹರ್ಮುಜ್ ಜಲಸಂಧಿಗೆ ಬರೋದಕ್ಕೆ ಇದೀಗ ಭಯಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ 2 ಹಡಗುಗಳು ಬಂದಂತ ಹಡಗುಗಳು ಕೂಡ ವಾಪಸ್ ಹೋಗಿ ಬಿಟ್ಟಿದ್ದಾವೆ. ಹೀಗಾಗಿ ಜಾಗತಿಕವಾಗಿ ಮತ್ತೊಮ್ಮೆ ತೈಲ ಸಮಸ್ಯೆ ಸೃಷ್ಟಿಯಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈಗ ಬಹಳ ಕುತೂಹಲ ಇರೋದು ಚೀನಾಗೆ ಸಂಬಂಧಪಟ್ಟ ಹಾಗೆ. ಕಾರಣ ಚೀನಾ ಇರಾನ್ನ ತೈಲದ ಮೇಲೆ 80% ಡಿಪೆಂಡ್ ಆಗಿದೆ. ಈ ಹರ್ಮುಜ್ ಜಲಸಂಧಿ ಮೇಲೆ ಭಾರತ ಹೇಗೆ 70% ಡಿಪೆಂಡ್ ಆಗಿದೆಯೋ ಹಾಗೆ ಚೀನಾ ಇರಾನ್ ಮೇಲೆನೆ 80% ಡಿಪೆಂಡ್ ಆಗಿದೆ. ಈಗ ಇಲ್ಲಿ ಇವರು ತಡೆದ್ರು ಅಂತಂದ್ರೆ ಚೀನಾಗೂ ಕೂಡ ಇದೀಗ ತೈಲವನ್ನ ಹೊತ್ತಂತ ಹಡಗುಗಳು ಹೋಗೋದಿಲ್ಲ. ಅಲ್ಲಿಗೆ ಚೀನಾದಕ್ಕೂ ಕೂಡ ಆರ್ಥಿಕವಾಗಿ ಪೆಟ್ಟು ಬೀಳುತ್ತೆ. ಚೀನಾದಲ್ಲೂ ಕೂಡ ಅಲ್ಲೋಲ ಕಲ್ಲೋಲು ಸೃಷ್ಟಿಯಾಗುತ್ತೆ. ಹೀಗಾಗಿ ಚೀನಾದ ರಕ್ಷಣಾ ಸಚಿವರು ನಿನ್ನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದಿಗ್ಬಂಧನ ಶುರುವಾಗ್ತಾ ಇದ್ದಾಗೆ ಅಮೆರಿಕ, ನೀವು ನಮ್ಮ ಸುದ್ದಿಗೆ ಬರಬೇಡಿ, ನಮ್ಮ ಆಂತರಿಕ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಬೇಡಿ. ನಾವು ಯಾವ್ದ್ರಲ್ಲೂ ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾ ಇಲ್ಲ, ಆದ್ರೆ ನೀವು ನಮ್ಮ ಸುದ್ದಿಗೆ ಬರಬೇಡಿ. ನಮ್ದು ಇರಾನ್ ನಡುವೆ ಯಾವುದೋ ಒಂದು ಆರ್ಥಿಕ ವ್ಯವಹಾರ ನಡೀತಾ ಅದ್ರಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ ಎನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಚೀನಾ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಿದೆ, ಹಾಗೇನಾದ್ರೂ ಮಾಡಿದ್ದೆ ಹೋದಾದ್ರೆ 50% ಟ್ಯಾರಿಫ್ ಅನ್ನು ಚೀನಾ ಮೇಲೆ ಹಾಕ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಿಂದ ಚೀನಾ ಕೂಡ ಈ ರೀತಿಯ ಎಚ್ಚರಿಕೆ ಕೊಡ್ತಾ ಇದೆ. ಇದರ ನಡುವೆ ಈ ಮಂತ್ ಎಂಡಿಗೆ ಚೀನಾ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ಸಭೆ ಕೂಡ ಇದೆ. ಏನೇನಾಗುತ್ತೋ ಗೊತ್ತಿಲ್ಲ. ಈಗ ಚೀನಾ ಎಂಟ್ರಿ ಕೊಡ್ತಿರುವ ಕಾರಣಕ್ಕಾಗಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಏನಾಗಬಹುದು ಎನ್ನುವಂತ ರೀತಿಯಲ್ಲಿ. ಇನ್ನು ನ್ಯಾಟೋ ಪಡೆಗಳು ಯಾರು ಕೂಡ ಇದಕ್ಕೆ ಅಮೆರಿಕಕ್ಕೆ ಬೆಂಬಲಕ್ಕೆ ನಿಂತ್ಕೊಳ್ತಾ ಇಲ್ಲ. ಬಲಿಷ್ಠ ರಾಷ್ಟ್ರಗಳು ಅವರು ಹೇಳ್ತಿದ್ದಾರೆ ನಾವು ಇದ್ರ ವಿಚಾರಕ್ಕೆ ಎಂಟ್ರಿನೇ ಕೊಡೋದಿಲ್ಲ ಎನ್ನುವ ರೀತಿಯಲ್ಲಿ. ಭಾರತ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಈಗಾಗಲೇ 15 ಹಡಗುಗಳು ಇಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾವೆ. ಈಗಲೇ ಗ್ಯಾಸ್ ಸಮಸ್ಯೆ ಇದೆ, ಪೆಟ್ರೋಲ್ ಡೀಸೆಲ್ ಮುಂದೆ ಏನೋ ಗೊತ್ತಿಲ್ಲ ಎನ್ನುವಂತ ಆತಂಕ ಇದೆ. ಈಗ KH ಮುನಿಯಪ್ಪ ಹೇಳ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ ಗ್ಯಾಸ್ನ ಕಡಿಮೆ ಯೂಸ್ ಮಾಡಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಭಾರತಕ್ಕೂ ಕೂಡ ಇದು ಸಮಸ್ಯೆಯನ್ನ ತಂದೊಡ್ಡುವಂತ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇಲ್ಲಿಷ್ಟು ಬೆಳವಣಿಗೆ ಆಗ್ತಾ ಇದೆಯಾ. ಈಗ ಆತಂಕ ಇರುವಂತ ವಿಚಾರ ಏನಪ್ಪಾ ಅಂದ್ರೆ, ಈಗ ಯಾವ್ದಾದ್ರು ಇರಾನ್ಗೆ ಬರ್ತಿರುವಂತಹ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ. ಇರಾನ್ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ, ನಾವು ಸುಮ್ಮನೆ ಇರೋದಿಲ್ಲ ಎನ್ನುವಂತ ರೀತಿಯಲ್ಲಿ. ಇರಾನ್ 2 ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ಮೇಲೆ ದಾಳಿ ಆಯ್ತು ಅಂದ್ರೆ ನಾವು ಅಮೆರಿಕದ ಯುದ್ಧ ನೌಕೆ ಮೇಲೆ ದಾಳಿ ಮಾಡ್ತೀವಿ, ಹಾಗೆ ಇಲ್ಲಿ ಕೊಲ್ಲಿ ರಾಷ್ಟ್ರಗಳ ಬಂದರುಗಳಿದ್ದಾವಲ್ಲ ಅವುಗಳನ್ನು ಕೂಡ ಪುಡಿಗಡ್ತೀವಿ ಎನ್ನುವಂತ ರೀತಿಯಲ್ಲಿ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ದೀರಿ ಅಂತೇಳಿ ನಾವು ಹೊಡಿತೀವಿ ಅಂತೇಳಿ ಇರಾನ್ ಹೇಳ್ತಾ ಇದೆ. ಇರಾನ್ ಹಾಗೇನಾದ್ರೂ ಹೊಡಿತು ಅಂತಾದ್ರೆ ಅಮೆರಿಕವು ಕೂಡ ಮತ್ತೆ ತಿರುಗಿಸಿ ಹೊಡೆಯುತ್ತೆ. ಆಗ ಈ ಪ್ರದೇಶದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಆಗ ಮತ್ತೊಮ್ಮೆ ಜಾಗತಿಕವಾಗಿ ತೈಲ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಈಗ ಈ ದಿಗ್ಬಂಧನ ಈಗ ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ, ದಿಗ್ಬಂಧನ ಸಂದರ್ಭದಲ್ಲಿ ಏನಾದ್ರೂ ಎಡವಟ್ಟು ಆಗುತ್ತಾ, ಈ ಬಗ್ಗೆ ಸಹಜವಾಗಿ ಎಲ್ರಿಗೂ ಕೂಡ ಇದೀಗ ಆತಂಕ ಇದ್ದೇ ಇದೆ. ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ, ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದು ಯಾಕೋ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಮೆರಿಕ ಈಗಾಗಲೇ ಫೈಟರ್ ಜೆಟ್ಗಳನ್ನು ಕೂಡ ಅಲ್ಲಿಗೆ ಹೆಚ್ಚೆಚ್ಚಾಗಿ ಕಳಿಸುವಂತ ಕೆಲಸವನ್ನ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದೆ. ಮತ್ತೊಂದು ಕಡೆಯಿಂದ ಇಲ್ಲಿ ಮೈನ್ ಸಿಟಿ ಇದೆಯಲ್ಲ ಇರಾನ್, ಅವುಗಳನ್ನು ಕೂಡ ಇದೀಗ ತೆರವುಗೊಳಿಸುವಂತ ಕೆಲಸವನ್ನ ಅಮೆರಿಕ ಮಾಡೋದಿಕ್ಕೆ ಆರಂಭ ಆಗ್ಬಿಟ್ಟಿದೆ. ಇದು ಒಂದಾಯ್ತಾ. ಈಗ ಇನ್ನೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ಯಮನ್ ಇದಾರಲ್ಲ, ಯಮನ್ ನಲ್ಲಿ ಹೌತಿಗಳು ಅಂತ ಒಂದು ಪಡೆ ಇದೆ. ನಿಮಗೀಗ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾಗಳಿದ್ದಾಗೆ ಯಮನ್ ನಲ್ಲಿ ಹೌತಿಗಳು ಅಂತ ಒಂದು ಪಡೆ ಇದ್ದಾರೆ. ಅವರೇ ಒಂದು ಸರ್ಕಾರವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಯಮನ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಹೌತಿಗಳು. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇರಾನ್ಗೆ ಸಪೋರ್ಟ್ ಮಾಡ್ತಾರೆ. ಇರಾನ್ ಪ್ರಾಕ್ಸಿ ವಾರನ್ನ ಮಾಡುತ್ತಲ್ಲ, ಈ ಹೌತಿಗಳನ್ನೇ ಬಳಸ್ಕೊಂಡು ಆ ವಾರನ್ನ ಮಾಡುತ್ತೆ. ನಿಮಗಿಲ್ಲಿ ಬಾಬೆಲ್ ಮಂಡೇಬ್ ಅಂತೇಳಿ ಇನ್ನೊಂದು ಜಲಸಂಧಿ ಇದೆ. ನಿಮಗಿಲ್ಲಿ ಹರ್ಮುಜ್ ಜಲಸಂಧಿ ಇದ್ರೆ ಇಲ್ಲಿ ಬಾಬೆಲ್ ಮಂಡೇಬ್ ಅಂತ ಹೇಳಿ ಇನ್ನೊಂದು ಜಲಸಂಧಿ ಇದೆ. ನಿಮ್ಗೆ ಇಲ್ಲಿ ಬಂದಾಗ ನಿಮಗಿಲ್ಲಿ ಸುಯೇಜ್ ಕಾಲುವೆ ಅಂತ ಹೇಳಿ ಬರುತ್ತೆ, ಇದು ರೆಡ್ ಸಿ. ಇದು ನಿಮಗೆ ಹರ್ಮುಜ್ ಜಲಸಂಧಿ ಮೇಲೆ ಒಂದು 70% ಜಗತ್ತು ಡಿಪೆಂಡ್ ಆಗಿದ್ರೆ ಈ ಬಾಬೆಲ್ ಮಂಡೇಬ್ ಮೇಲೆ ಒಂದು 15 to 18% ಜಗತ್ತು ಡಿಪೆಂಡ್ ಆಗಿದೆ. ಅಂದ್ರೆ ಯುರೋಪ್ ರಾಷ್ಟ್ರಗಳಿಂದ ಏನೇನು ಬರುತ್ತೆ ಅದೆಲ್ಲವೂ ಕೂಡ ರೆಡ್ ಸಿ ಮೂಲಕ ಬಂದು ಈ ಜಲಸಂಧಿಯನ್ನು ಪಾಸ್ ಆಗಿ ಅದಾದ ಬಳಿಕ ಭಾರತ, ಚೀನಾ, ಕೊರಿಯನ್ ರಾಷ್ಟ್ರ, ಜಪಾನ್ ಆ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಹಡಗು ಹೋಗುತ್ತವೆ. ಯುರೋಪ್ ರಾಷ್ಟ್ರಗಳು ಹಾಗೆ ಏಷ್ಯನ್ ಕಂಟ್ರೀಸ್ ಅನ್ನ ಸಂಪರ್ಕಿಸುವಂತ ಒಂದು ಪ್ರಮುಖವಾದಂತ ಜಲಸಂಧಿ. ಈಗ ಹೌತಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹೀಗೇನಾದ್ರೂ ಅಮೆರಿಕ ಹರ್ಮುಜ್ ಜಲಸಂಧಿಯ ದಿಗ್ಬಂಧನವನ್ನು ಹೇರ್ತು ಅಂತಾದ್ರೆ ನಾವು ಈ ಬಾಬೆಲ್ ಮಂಡೇಬ್ ಜಲಸಂಧಿಯನ್ನು ಕೂಡ ಮುಚ್ಚಿಬಿಡ್ತೀವಿ ಅಂತ ಹೇಳಿ. ಆಗ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಭಾರತ ಈಗ ಇರಾನ್ ಕೊಟ್ಟಿದೆ ನಮಗೆ ಚಾಬಹಾರ್ ಪೋರ್ಟ್, ಆ ಮೂಲಕ ರಷ್ಯಾವನ್ನ ತಲುಪ್ತಾ ಇದೆ. ಆದ್ರೆ ಭಾರತ ರಷ್ಯಾವನ್ನ ತಲುಪೋದಿಕ್ಕೆ ಹೆಚ್ಚು ಡಿಪೆಂಡ್ ಆಗಿರೋದು ಇದೇ ಮಾರ್ಗದ ಮೂಲಕ. ಈಗ ತೈಲ ಇಲ್ಲೆಲ್ಲ ಕಡೆಗಳಲ್ಲಿ ಸಮಸ್ಯೆ ಆದ ಕಾರಣಕ್ಕಾಗಿ ರಷ್ಯಾ ಮೂಲಕ ನಾವು ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ. ಬಾಬೆಲ್ ಮಂಡೇಬ್ ಏನಾದ್ರೂ ಕ್ಲೋಸ್ ಆಯ್ತು ಅಂತಾದ್ರೆ ಭಾರತಕ್ಕೆ ರಷ್ಯಾಗೆ ಹೋಗುವಂತ ಒಂದು ಪ್ರಮುಖ ಮಾರ್ಗವೂ ಕೂಡ ಕ್ಲೋಸ್ ಅಂದ ಹಾಗಾಗುತ್ತೆ. ಕೇವಲ ಭಾರತಕ್ಕಂತಲ್ಲ, ಆ ಕಡೆ ಇರುವಂತಹ ಏಷ್ಯನ್ ಕಂಟ್ರೀಸ್ಗಳು ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ಬಿಡುತ್ತೆ. ಹೀಗಾಗಿ ಮತ್ತೊಂದು ಜಲಸಂಧಿ ಕೂಡ ಕ್ಲೋಸ್ ಆಗುವಂತ ಆತಂಕ ಶುರುವಾಗಿದೆ.
ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.